ನಟರಾಜ್ ಗೌಡ್ರೆ ವಿಜೇಂದ್ರ ಅವರು ಸೋತ ಪಕ್ಷದ ನಾಯಕರು ಸರ್, ಸೋತ ಪಕ್ಷದ ನಾಯಕರು. ಇಲ್ಲ ನಟರಾಜ್ ಗೌಡ್ರೆ ತುಂಬಾ ವಿಚಾರ ಚರ್ಚೆಗಿಲ್ವೇ ಇಲ್ಲ. ಇರಿ ನಟರಾಜ್ ಗೌಡ್ರೆ ಕಾಮ್ ಡೌನ್. ರಾಜು ಗೌಡ್ರೆ ಒಂದೇ ನಿಮಿಷ, ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಬೇಕಾದ್ರೆ ಮುಂಚೆ ರಾಜು ಗೌಡ್ರೆ ಒಂದೇ ನಿಮಿಷ ನಟರಾಜ್ ಗೌಡ್ರೆ ಸಿಂಪಲ್ ಸರ್. ರಾಜಕಾರಣ ಹೊಲಸೆದ್ದಿದೆ ಬಳ್ಳಾರಿಯಲ್ಲಿ. ಅದಕ್ಕೆ ನಿಮ್ ಪ್ರಕಾರ ಕಾರಣ ಬಿಜೆಪಿಯವರು. ತೊಡೆತಟ್ಟಿ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯನವರು ಈ ತೊಡೆ ತಟ್ಟದ ಬೇಡ ಸರ್, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಯಾರೆಲ್ಲ ರೋಗ್ ಪೊಲಿಟಿಷಿಯನ್ಸ್ ಇದ್ದಾರೆ ಎಲ್ಲರನ್ನೂ ಒಳಗೆ ಕಳ್ಸಕ್ಕೆ ಹೇಳಿ. ಚಾಪ್ಟರ್ ಕ್ಲೋಸ್. ಮತ್ತೆ ಅಲ್ಲಿ ತನಕ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಡಿ. ಅಶೋಕ್ ಗೌಡ್ರೆ ಸಿದ್ದರಾಮಯ್ಯನವರ ಹೇಳಿಕೆಯ ಇನ್ನೊಂದು ಭಾಗದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇದೆಲ್ಲದಕ್ಕೂ ಪ್ರಚೋದನೆ ಯಾರು? ಬ್ಯಾನರ್ ಕಟ್ಟಿದ್ದನ್ನ ಹರಿದವರು. ಅಂದ್ರೆ ಬ್ಯಾನರ್ ಕಟ್ಟಿದ್ದನ್ನ ಹರಿದ್ರು ಅನ್ನೋ ಕಾರಣಕ್ಕೆ ಕೊಲೆ ಆದ್ರೂ ಪರವಾಗಿಲ್ಲನಾ? ಎಕ್ಸಾಕ್ಟ್ಲಿ ಅದೇ ಹೇಳಕ್ ಹೊರಟೆ. ಏನಂತ ಹೇಳಿದ್ರೆ ಪಾಪ ಸಿದ್ದರಾಮಯ್ಯನವರು ಇವತ್ತು ಅತ್ಯಂತ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅಂತ ಆಗಿದ್ದಾರೆ. ಅವರ 47 ವರ್ಷದ ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಬ್ಯಾನರ್ ಕಟ್ತಾ ಇದ್ರೆ ಅಕಸ್ಮಾತ್ ಇಲ್ಲಿಗೆಲ್ಲ ಕಟ್ಟಿದಾರ, ಓಕೆ ಆಯ್ತು, ಕಟ್ಟಿದಾರ ಹರಿದಿದ್ದಾರೆ, ಕಾನೂನು ಇದೆಯಲ್ಲನ್ರಿ, ನಿಮ್ಮ ಹತ್ರ ತಾನೇ ಕಾನೂನು ಇರೋದ್ರಿ. ಇವತ್ತು ಸರ್ಕಾರ ಆಡಳಿತ ನಡೆಸ್ತಿರ್ತಕ್ಕಂಥದ್ದು ಯಾರಪ್ಪ? ಕಾಂಗ್ರೆಸ್ನವರು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಸಾಕು ಪೊಲೀಸವರಿಂದ ಆಡ್ಕೊಂಡು ಎಲ್ಲರೂ ಓಡ್ ಬರ್ತಿರ್ತಾನೆ. ಅವಾಗ ಏನ್ ಮಾಡ್ತಾ ಇದ್ರು? ಯಾರು ಕಳ್ಳೆಪುರಿ ತಿಂತಾ ಇದ್ರು? ಇದನ್ನ ಕಾರ್ಯಕರ್ತರು ತಿಂತಾ ಇದ್ರ ಅಥವಾ ಗಲಾಟೆ ಆಗ್ಲಿ ಅಂತಾನೆ ಅರಿಲಿಕ್ಕೆ ಬಿಟ್ಟು ಅದಾದ್ಮೇಲೆ ಪ್ರೊಸೆಷನ್ ಹೋಗ್ತೀವಿ ಅಂತ ಮಾಡಿದ್ರ? ಇವಾಗ ಅಕಸ್ಮಾತ್ ಏನಾದ್ರು ಆ ಥರ ಆದ್ರೆ ಯಾರಾದ್ರೂ ಒಬ್ಬ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ? ನೋಡಪ್ಪ ಇಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಹರಿತಾ ಇದ್ದಾರೆ. ಈಗ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಇದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ದೊಡ್ಡ ಹೀರೋಯಿನ್ ಅನ್ಕೊಂಡ್ಬಿಡ್ತಾಳೆ ಆಕೆ. ಒಂದ್ ನಿಮಿಷ, ಆಕೆ ವಿಧಾನಸೌಧದ ಮುಂದೆ ನಮ್ಮ ನಾಯಕರು ಒಬ್ರು ಹಿರಿಯ ನಾಯಕರು ಅವ್ರದ್ದು ಪೋಸ್ಟ್ ಹಾಕಿದ್ರೆ ಎಲ್ಲ ಹೋಗ್ಬಿಟ್ಟು ಅರ್ಧಾಕ್ಬಿಟ್ರು. ವಿಧಾನಸೌಧದ ಮುಂದೆ ಪೋಸ್ಟ್ ಇಡಬಾರ್ದು ಹಾಗೆ ಹೀಗೆ ಅಂತೇಳಿ. ವಿಧಾನಸೌಧನೂ ಅಲ್ಲ, MS ಬಿಲ್ಡಿಂಗ್ ಹತ್ರ. ನಾನೇ ಕಣ್ಣಾರ ನೋಡಿದೀನಿ. ಅದನ್ನ ಫೋಟೋ ಮಾಡ್ಕೊಂಡು ಎಲ್ಲಾ ಕಡೆ ವಿಡಿಯೋದಲ್ಲಿ ಹಾಕೊಳ್ಳಿ ಆಯ್ತಾ? ಅದು ತಪ್ಪು. ಅವಾಗ ಯಾರು ಹೋಗ್ಬಿಟ್ಟು ನಾವೇನಾದ್ರು ಹೋಗ್ಬಿಟ್ಟು ಆಕೆ ಏನಾದ್ರು ಹೊಡೆದ್ವಾ ಅಥವಾ ಏನಾದ್ರು ಮಾಡಿದ್ವಾ? ಏನಿಲ್ಲ. ಅಂದ್ರೆ ಅರ್ಥ ಏನು? ಕಂಪ್ಲೇಂಟ್ ಕೊಟ್ವಿ, ಅದೇನೋ ಕಾನೂನಾತ್ಮಕವಾಗಿ ಏನಾಯ್ತು ಆಯ್ತು ಅಷ್ಟೇ. ಆದ್ರೆ ಕಲ್ಚರ್ ಎಲ್ಲಿದೆ ಇವಾಗ? ಅದು ಆಯ್ತು, ಹರಿದ್ರ ಒಂದ್ ನಿಮಿಷ, ಯಾಕ್ರಿ ಬುಲ್ಡೋಸ್ ಮಾಡ್ತೀರಾ? ಬುಲ್ಡೋಸ್ ಮಾಡಬೇಡಿ. ದಿಸ್ ಇಸ್ ಭಾರತ, ದಿಸ್ ಇಸ್ ನಾಟ್ ಅರಬ್ ಅಲ್ರಿ. ಬುಲ್ಡೋಸ್ ಮಾಡಬೇಡಿ. ನಟರಾಜ್ ಗೌಡ್ರೆ ನನ್ನ ಪರ್ಸನಲ್ ಮುಖ್ಯಮಂತ್ರಿ ಹೇಳಿಕೆ ಏನಿದೆಯಲ್ಲ ಇವತ್ತು, ಪೋಸ್ಟ್ ಅರ್ಧವ್ರು ಯಾರು ಅಂತ? ಸ್ವಾಮಿ, ಹಾಸ್ಯಾಸ್ಪದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಮ್ಮ ಆಡಳಿತಕ್ಕೆ ಹಿಡಿದ ವೈಖರಿ ಇದು. ಯಾಕೆಂದ್ರೆ ಇಬ್ಬರಿಗೂ ಚರ್ಚೆಗೆ ಸಮಯ ಇದ್ದಿಷ್ಟೇ. ಚರ್ಚೆಗೆ ಸಮಯ. ಧನ್ಯವಾದ ಅಶೋಕ್ ಗೌಡ್ರೆ ಧನ್ಯವಾದ. ನಟರಾಜ್ ಗೌಡ್ರೆ ಧನ್ಯವಾದ. ಇವತ್ತಿನ ನಟರಾಜ್ ಗೌಡ್ರೆ ನಿಮಗೆ ನಮ್ಮೆಲ್ಲರ ಪರವಾಗಿ ಕೈ ಮುಗಿದು ಕಳಕಳಿಯ ಮನವಿ. ನಟರಾಜ್ ಗೌಡ್ರನ್ನ ಫ್ರೇಮ್ ಅಲ್ಲಿ ಇಡಿ. ನಟರಾಜ್ ಗೌಡ್ರೆ, ನೀವು ಕೇವಲ ವಕ್ತಾರರು ಮಾತ್ರ ಅಲ್ಲ, ಈಗ ಬೋರ್ಡ್ನ ಅಧ್ಯಕ್ಷರು ಕೂಡ ಇದ್ದೀರಿ, ಗುರುತರ ಜವಾಬ್ದಾರಿ ಇದೆ. ಹೀಗಾಗಿ ನಿಮಗೆ ಕೈ ಮುಗಿದು ಕಳಕಳಿಯ ಮನವಿ ಮಾಡ್ಕೊಳ್ತಿದ್ದೀನಿ. ನಮಗೆ ಈ ರಾಜ್ಯದ ಜನರಿಗೆ, ಬಳ್ಳಾರಿಯ ಮಹಾಜನತೆಗೆ ಬೇಕಾಗಿರೋದು ಸ್ವಚ್ಛವಾದ ರಾಜಕೀಯ ವ್ಯವಸ್ಥೆ. ಬಿಜೆಪಿ ಅವರಾದ್ರೂ ಇರ್ಲಿ, ಕಾಂಗ್ರೆಸ್ನವರಾದ್ರೂ ಇರ್ಲಿ. ಸ್ಟಾರ್ಟ್ ಅ ಕ್ಯಾಂಪೇನ್ ಸರ್, ಸ್ಟಾರ್ಟ್ ಅ ಕ್ಯಾಂಪೇನ್ ಫ್ರಮ್ ಟುಡೇ. ಇವತ್ತಿನಿಂದ ಬಳ್ಳಾರಿ ರಾಜಕಾರಣದಲ್ಲಿ ಯಾರೆಲ್ಲ ರೌಡಿಗಳಿದ್ದಾರೆ, ನಾವು ಪಕ್ಷ ಮುಲಾಜ್ ನೋಡ್ದಲೆ ಎಲ್ಲರನ್ನು ಒದ್ದೊಳಗೆ ಹಾಕ್ತೀವಿ ಅಂತ ಹೇಳಿ ಕೈಂಡ್ಲಿ ಡೂ ಇಟ್ ಸರ್. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಮೇಲೆ ಗೊತ್ತಿಲ್ಲ, ಕೇಳಿಸ್ಕೊಂಬಿಡಿ ಸರ್, ಕಡೆ 5 ಸೆಕೆಂಡ್ ಇದೆ, ಕೇಳಿಸ್ಕೊಂಬಿಡಿ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಮೇಲೆ ಗೊತ್ತಿಲ್ಲ
ಹೋಮ್ ಮಿನಿಸ್ಟರ್ ಅನ್ನೋದೊಂದು ಆರೋಪ ಇದೆ. ಅಟ್ಲೀಸ್ಟ್ ಈ ಬಳ್ಳಾರಿಯ ಇಶ್ಯೂನಲ್ಲಿ ನನಗೆ ಗೊತ್ತಿದೆ ವಾಟ್ ಈಸ್ ಲಾ ಅನ್ನೋದನ್ನ ತೋರಿಸುವ ಛಾತಿ ಪ್ರದರ್ಶನ ಮಾಡಿ ರಾಜಕಾರಣಿಗಳನ್ನ ಒಳಗಾಕ್ಸುವ ಧೈರ್ಯ ತೋರಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ನಟರಾಜ್ ಗೌಡ್ರೆ ವಿಜೇಂದ್ರ ಅವರು ಸೋತ ಪಕ್ಷದ ನಾಯಕರು ಸರ್, ಸೋತ ಪಕ್ಷದ ನಾಯಕರು. ಇಲ್ಲ ನಟರಾಜ್ ಗೌಡ್ರೆ ತುಂಬಾ ವಿಚಾರ ಚರ್ಚೆಗಿಲ್ವೇ ಇಲ್ಲ. ಇರಿ ನಟರಾಜ್ ಗೌಡ್ರೆ ಒಂದೇ ನಿಮಿಷ. ನಾನು ಅಶೋಕ್ ಗೌಡ್ರಿಗೆ ಪ್ರಶ್ನೆ ಕೇಳಬೇಕಾದ್ರೆ ಮುಂಚೆ ರಾಜಗೌಡ್ರೆ ಒಂದೇ ನಿಮಿಷ ನಟರಾಜ್ ಗೌಡ್ರೆ ಸಿಂಪಲ್ ಸರ್. ರಾಜಕಾರಣ ಹೊಲಸೆದ್ದಿದೆ ಬಳ್ಳಾರಿಯಲ್ಲಿ. ಅದಕ್ಕೆ ನಿಮ್ ಪ್ರಕಾರ ಕಾರಣ ಬಿಜೆಪಿಯವರು ತೊಡೆತಟ್ಟಿ ಪಾದಯಾತ್ರೆ ಮಾಡಿದ ಸಿದ್ದರಾಮಯ್ಯನವರು. ಈ ತೊಡೆ ತಟ್ಟದ ಬೇಡ ಸರ್, ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಯಾರೆಲ್ಲ ರೋಗ್ ಪೊಲಿಟಿಷಿಯನ್ಸ್ ಇದ್ದಾರೆ ಎಲ್ಲರನ್ನೂ ಒಳಗೆ ಕಳ್ಸಕ್ಕೆ ಹೇಳಿ. ಚಾಪ್ಟರ್ ಕ್ಲೋಸ್. ಮತ್ತೆ ಅಲ್ಲಿ ತನಕ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೊಡಬೇಡಿ. ಅಶೋಕ್ ಗೌಡ್ರೆ ಸಿದ್ದರಾಮಯ್ಯನವರ ಹೇಳಿಕೆಯ ಇನ್ನೊಂದು ಭಾಗದ ಬಗ್ಗೆ ನಿಮಗೆ ಪ್ರಶ್ನೆ ಕೇಳ್ತೀನಿ. ಇದೆಲ್ಲದಕ್ಕೂ ಪ್ರಚೋದನೆ ಯಾರು? ಬ್ಯಾನರ್ ಕಟ್ಟಿದ್ದನ್ನ ಹರಿದವರು. ಅಂದ್ರೆ ಬ್ಯಾನರ್ ಕಟ್ಟಿದ್ದನ್ನ ಹರಿದ್ರು ಅನ್ನೋ ಕಾರಣಕ್ಕೆ ಕೊಲೆ ಆದ್ರೂ ಪರವಾಗಿಲ್ಲನಾ? ಎಕ್ಸಾಕ್ಟ್ಲಿ ಅದೇ ಹೇಳಕ್ ಹೊರಟೆ. ಏನಂತ ಹೇಳಿದ್ರೆ ಪಾಪ ಸಿದ್ದರಾಮಯ್ಯನವರು ಇವತ್ತು ಅತ್ಯಂತ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್ ಅಂತ ಆಗಿದ್ದಾರೆ. ಅವರ 47 ವರ್ಷದ ರಾಜಕಾರಣದಲ್ಲಿ ಇಷ್ಟೆಲ್ಲ ಅನುಭವ ಇರತಕ್ಕಂಥ ಮುಖ್ಯಮಂತ್ರಿಗಳಿಗೆ ಬ್ಯಾನರ್ ಕಟ್ತಾ ಇದ್ರೆ ಅಕಸ್ಮಾತ್ ಇಲ್ಲಿಗೆಲ್ಲ ಕಟ್ಟಿದಾರ, ಓಕೆ ಆಯ್ತು, ಕಟ್ಟಿದಾರ ಅರ್ದಿದ್ದಾರೆ, ಕಾನೂನು ಇದೆಯಲ್ಲನ್ರಿ, ನಿಮ್ಮ ಹತ್ರ ತಾನೇ ಕಾನೂನು ಇರೋದ್ರಿ. ಇವತ್ತು ಸರ್ಕಾರ ಆಡಳಿತ ನಡೆಸ್ತಿರ್ತಕ್ಕಂಥದ್ದು ಯಾರಪ್ಪ? ಕಾಂಗ್ರೆಸ್ನವರು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಫೋನ್ ಮಾಡಿದ್ರೆ ಸಾಕು ಪೊಲೀಸವರಿಂದ ಆಡ್ಕೊಂಡು ಎಲ್ಲರೂ ಓಡ್ ಬರ್ತಾನೆ. ಅವಾಗ ಏನ್ ಮಾಡ್ತಾ ಇದ್ರು? ಯಾರು ಕಳ್ಳೆಪುರಿ ತಿಂತಾ ಇದ್ರು? ಇದನ್ನ ಕಾರ್ಯಕರ್ತರು ತಿಂತಾ ಇದ್ರ ಅಥವಾ ಗಲಾಟೆ ಆಗ್ಲಿ ಅಂತಾನೆ ಅರಿಲಿಕ್ಕೆ ಬಿಟ್ಟು ಅದಾದ್ಮೇಲೆ ಪ್ರೊಸೆಷನ್ ಹೋಗ್ತೀವಿ ಅಂತ ಮಾಡಿದ್ರ? ಇವಾಗ ಅಕಸ್ಮಾತ್ ಏನಾದ್ರು ಆ ಥರ ಆದ್ರೆ ಯಾರಾದ್ರೂ ಒಬ್ಬ ಕಾಮನ್ ಸೆನ್ಸ್ ಇರ್ತಕ್ಕಂಥವ್ರು ಏನ್ ಮಾಡ್ತಾರೆ? ನೋಡಪ್ಪ ಇಲ್ಲಿ ಬ್ಯಾನರ್ ಕಟ್ಟಿದ್ದಾರೆ, ಹರಿತಾ ಇದ್ದಾರೆ. ಈಗ ಇವ್ರು ಕಾಂಗ್ರೆಸ್ ಕಾರ್ಯಕರ್ತರು ಒಬ್ರು ಇದ್ದಾರೆ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ದೊಡ್ಡ ಹೀರೋಯಿನ್ ಅನ್ಕೊಂಡ್ಬಿಡ್ತಾಳೆ ಆಕೆ. ಒಂದ್ ನಿಮಿಷ, ಆಕೆ ವಿಧಾನಸೌಧದ ಮುಂದೆ ನಮ್ಮ ನಾಯಕರು ಒಬ್ರು ಹಿರಿಯ ನಾಯಕರು ಅವ್ರದ್ದು ಪೋಸ್ಟ್ ಹಾಕಿದ್ರೆ ಎಲ್ಲ ಹೋಗ್ಬಿಟ್ಟು ಅರ್ಧಾಕ್ಬಿಟ್ರು. ವಿಧಾನಸೌಧದ ಮುಂದೆ ಹರಿಬಾ ಪೋಸ್ಟ್ ಇಡಬಾರ್ದು ಹಾಗೆ ಹೀಗೆ ಅಂತೇಳಿ. ವಿಧಾನಸೌಧನಲ್ಲ, MS ಬಿಲ್ಡಿಂಗ್ ಹತ್ರ ನಾನೇ ಕಣ್ಣಾರ ನೋಡಿದೀನಿ. ಅದನ್ನ ಫೋಟೋ ಮಾಡ್ಕೊಂಡು ಎಲ್ಲಾ ಕಡೆ ವಿಡಿಯೋದಲ್ಲಿ ಹಾಕೊಳ್ಳಿ ಆಯ್ತಾ? ಅದು ತಪ್ಪು. ಅವಾಗ ಯಾರು ಹೋಗ್ಬಿಟ್ಟು ನಾವೇನಾದ್ರು ಹೋಗ್ಬಿಟ್ಟು ಆಕೆ ಏನಾದ್ರು ಹೊಡೆದ್ವಾ ಅಥವಾ ಏನಾದ್ರು ಮಾಡಿದ್ವಾ? ಏನಿಲ್ಲ. ಅಂದ್ರೆ ಅರ್ಥ ಏನು? ಕಂಪ್ಲೇಂಟ್ ಕೊಟ್ವಿ, ಅದೇನೋ ಕಾನೂನಾತ್ಮಕವಾಗಿ ಏನಾಯ್ತು ಆಯ್ತು ಅಷ್ಟೇ. ಆದ್ರೆ ಕಲ್ಚರ್ ಎಲ್ಲಿದೆ ಇವಾಗ? ಅದು ಆಯ್ತು, ಅರ್ದ್ರ ಒಂದ್ ನಿಮಿಷ ಇರ್ರಿ, ಒಂದ್ ನಿಮಿಷ. ಯಾಕ್ರಿ ಬುಲ್ಡೋಸ್ ಮಾಡ್ತೀರಾ? ಬುಲ್ಡೋಸ್ ಮಾಡಬೇಡಿ. ದಿಸ್ ಇಸ್ ಭಾರತ, ದಿಸ್ ಇಸ್ ನಾಟ್ ಅರಬ್ ಅಲ್ರಿ. ಬುಲ್ಡೋಸ್ ಮಾಡಬೇಡಿ. ನಟರಾಜ್ ಗೌಡ್ರೆ ನನ್ನ ಪರ್ಸನಲ್ ಮುಖ್ಯಮಂತ್ರಿ ಹೇಳಿಕೆ ಏನಿದೆಯಲ್ಲ ಇವತ್ತು, ಪೋಸ್ಟ್ ಅರ್ಧವ್ರು ಯಾರು ಅಂತ? ಸ್ವಾಮಿ, ಹಾಸ್ಯಾಸ್ಪದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ತಮ್ಮ ಆಡಳಿತಕ್ಕೆ ಹಿಡಿದ ವೈಖರಿ ಇದು. ಯಾಕೆಂದ್ರೆ ಇಬ್ಬರಿಗೂ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಚರ್ಚೆಗೆ ಸಮಯ. ಧನ್ಯವಾದ ಅಶೋಕ್ ಗೌಡ್ರೆ ಧನ್ಯವಾದ. ನಟರಾಜ್ ಗೌಡ್ರೆ ಧನ್ಯವಾದ. ಇವತ್ತಿನ ನಟರಾಜ್ ಗೌಡ್ರೆ ನಿಮಗೆ ನಮ್ಮೆಲ್ಲರ ಪರವಾಗಿ ಕೈ ಮುಗಿದು ಕಳಕಳಿಯ ಮನವಿ. ನಟರಾಜ್ ಗೌಡ್ರನ್ನ ಫ್ರೇಮಲ್ಲಿ ಇಡಿ. ನಟರಾಜ್ ಗೌಡ್ರೆ, ನೀವು ಕೇವಲ ವಕ್ತಾರರು ಮಾತ್ರ ಅಲ್ಲ, ಈಗ ಬೋರ್ಡ್ನ ಅಧ್ಯಕ್ಷರು ಕೂಡ ಇದ್ದೀರಿ, ಗುರುತರ ಜವಾಬ್ದಾರಿ ಇದೆ. ಹೀಗಾಗಿ ನಿಮಗೆ ಕೈ ಮುಗಿದು ಕಳಕಳಿಯ ಮನವಿ ಮಾಡ್ಕೊಳ್ತಿದ್ದೀನಿ. ನಮಗೆ ಈ ರಾಜ್ಯದ ಜನರಿಗೆ, ಬಳ್ಳಾರಿಯ ಮಹಾಜನತೆಗೆ ಬೇಕಾಗಿರೋದು ಸ್ವಚ್ಛವಾದ ರಾಜಕೀಯ ವ್ಯವಸ್ಥೆ. ಬಿಜೆಪಿ ಅವರಾದ್ರೂ ಇರ್ಲಿ, ಕಾಂಗ್ರೆಸ್ನವರಾದ್ರೂ ಇರ್ಲಿ. ಸ್ಟಾರ್ಟ್ ಅ ಕ್ಯಾಂಪೇನ್ ಸರ್, ಸ್ಟಾರ್ಟ್ ಅ ಕ್ಯಾಂಪೇನ್ ಫ್ರಮ್ ಟುಡೇ. ಇವತ್ತಿನಿಂದ ಬಳ್ಳಾರಿ ರಾಜಕಾರಣದಲ್ಲಿ ಯಾರೆಲ್ಲ ರೌಡಿಗಳಿದ್ದಾರೆ, ನಾವು ಪಕ್ಷ ಮುಲಾಜ್ ನೋಡ್ದಲೆ ಎಲ್ಲರನ್ನು ಒದ್ದೊಳಗೆ ಹಾಕ್ತೀವಿ ಅಂತ ಹೇಳಿ ಕೈಂಡ್ಲಿ ಡೂ ಇಟ್ ಸರ್. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಮೇಲೆ ಗೊತ್ತಿಲ್ಲ, ಕೇಳಿಸ್ಕೊಂಬಿಡಿ ಸರ್, ಕಡೆ 5 ಸೆಕೆಂಡ್ ಇದೆ, ಕೇಳಿಸ್ಕೊಂಬಿಡಿ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರ ಮೇಲೆ ಗೊತ್ತಿಲ್ಲ
ಹೋಮ್ ಮಿನಿಸ್ಟರ್ ಅನ್ನೋದೊಂದು ಆರೋಪ ಇದೆ. ಅಟ್ಲೀಸ್ಟ್ ಈ ಬಳ್ಳಾರಿಯ ಇಶ್ಯೂನಲ್ಲಿ ನನಗೆ ಗೊತ್ತಿದೆ ವಾಟ್ ಈಸ್ ಲಾ ಅನ್ನೋದನ್ನ ತೋರಿಸುವ ಛಾತಿ ಪ್ರದರ್ಶನ ಮಾಡಿ ರಾಜಕಾರಣಿಗಳನ್ನ ಒಳಗಾಕ್ಸುವ ಧೈರ್ಯ ತೋರಿಸಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ.